ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ವಾತೀಸ್ ಕಿಚನ್. ನಾನಿವತ್ತು ಹಾಲು ಖೀರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ 1 ಕಪ್ ರೋಸ್ಟೆಡ್ ಶಾವಿಗೆ ತೊಗೊಂಡಿದ್ದೀನಿ, 1 ಕಪ್ ಶುಗರ್ ತೊಗೊಂಡಿದ್ದೀನಿ, ಒಂದು 4-5 ಸ್ಪೂನ್ ಆಗುವಷ್ಟು ತುಪ್ಪ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 2 ಸ್ಪೂನ್ ಹಾಲಿಗೆ 2 ಕೇಸರಿ ದಳ ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ. 10 ಪೀಸು ದ್ರಾಕ್ಷಿ, 10 ಪೀಸ್ ಗೋಡಂಬಿ ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡು ನಾನಿಲ್ಲಿ ಅರ್ಧ ಲೀಟ್ರಷ್ಟು ಗ್ರೀನ್ ಕಲರ್ ಪ್ಯಾಕೆಟ್ ಹಾಲು ಹಾಕೋತಾ ಇದ್ದೀನಿ. ಸ್ಪೆಷಲ್ ಹಾಲು ಅಂತ ಇರುತ್ತಲ್ಲ ಅದು, ಯಾಕಂದರೆ ಗಟ್ಟಿಗೆ ಚೆನ್ನಾಗಿ ಬರುತ್ತೆ. ನೀವು ಆರೆಂಜ್ ಪ್ಯಾಕೆಟ್ನು ಯೂಸ್ ಮಾಡ್ಕೊಬೋದು. ಹಾಲನ್ನ ಚೆನ್ನಾಗಿ ಕುದಿಯೋ ಥರ ಕಾಯಿಸ್ಕೊಬೇಕು. ನಾನು ಸ್ವಲ್ಪ ನೀರನ್ನೂ ಹಾಕೋತಾ ಇದ್ದೀನಿ. ಹಾಲು ಗಟ್ಟಿ ಇರುತ್ತಲ್ಲ, ಸ್ವಲ್ಪ ನೀರು ಹಾಕೊಳ್ಳಿ ಸಾಕು. ಈಗ ಹಾಲು ಚೆನ್ನಾಗಿ ಕುದಿಯೋ ಥರ ಕುದಿಸ್ಕೊಬೇಕು. ಒಂದು 5 ನಿಮಿಷ ಬೇಕು ಹಾಲು ಚೆನ್ನಾಗಿ ಕುದಿದು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕುದ್ದಿದೆ, ಉಕ್ಕೋ ಥರ ಬರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕಂದರೆ ಉಕ್ಕಿಬಿಡುತ್ತೆ ಹಾಲು. ಹಾಗಾಗಿ ಇವಾಗ ನಾನು ಇದಕ್ಕೆ ಶುಗರ್ನ ಹಾಕೋತಾ ಇದ್ದೀನಿ. ಹಾಲು ಚೆನ್ನಾಗಿ ಕಾದಷ್ಟು ಖೀರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹಾಲು ಚೆನ್ನಾಗಿ ಕಾಯಿಸ್ಕೊಳ್ಳಿ. 1 ಕಪ್ ಫುಲ್ಲು ಶುಗರ್ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಆಮೇಲಿಂದ ರುಚಿ ನೋಡಿಕೊಂಡು ನಿಮಗೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ. ನನಗೆ ಅರ್ಧ ಲೀಟ್ರ್ ಹಾಲಿಗೆ 1 ಕಪ್ ಶುಗರ್ ಸಾಕಾಗುತ್ತೆ, ಹಾಗಾಗಿ ಅಷ್ಟು ಹಾಕ್ಕೊಂಡಿದ್ದೀನಿ. ಈ ಕಡೆ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಳ್ಳೋಣ. ನಾನಿಲ್ಲಿ ಮನೆ ತುಪ್ಪನೇ ಹಾಕೋತಾ ಇದ್ದೀನಿ, ಅಂದರೆ ನಾನೇ ಬೆಣ್ಣೆ ತೊಗೊಂಬಂದು ಮಾಡ್ಕೊಂಡಿರೋ ತುಪ್ಪ ಇದು. ನಾನಿಲ್ಲಿ 4 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಫಸ್ಟ್ ಗೋಡಂಬಿ ಹಾಕ್ಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲೇ ದ್ರಾಕ್ಷಿ ಹಾಕ್ಕೊಂಬಿಟ್ರೆ ದ್ರಾಕ್ಷಿ ಬೇಗ ರೋಸ್ಟಾಗಿ ಹೋಗುತ್ತೆ. ಹಾಗಾಗಿ ಇವಾಗ ಇದಕ್ಕೆ ದ್ರಾಕ್ಷಿ ಹಾಕೋತಾ ಇದ್ದೀನಿ ನಾನು. ದ್ರಾಕ್ಷಿ ಹಾಕ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ, ಯಾಕಂದರೆ ದ್ರಾಕ್ಷಿ ಬೇಗ ಇದಾಗಿ ಹೋಗುತ್ತಲ್ಲ. ನೋಡಿ ಈ ಥರ ಉಬ್ದಂಗೆ ಬಂದಾಗ ಆಫ್ ಮಾಡ್ಕೊಂಬಿಡಿ ಸಾಕು. ಈಗ ಹಾಲು ತುಂಬ ಚೆನ್ನಾಗಿ ಕಾದಿದೆ, ಸಕ್ಕರೆನೂ ಕೂಡ ಕರಗಿದೆ. ನಾನು ಇದಕ್ಕೆ ಕೇಸರಿ ಹಾಲನ್ನ ಹಾಕೋತಾ ಇದ್ದೀನಿ. ಅಂದರೆ ನಾನೊಂದು ಅರ್ಧ ಗಂಟೆ ಮುಂಚಿತವಾಗೇ ಕೇಸರಿನ ಹಾಲ್ಗೆ ಹಾಕಿ ನೆನೆಸಿಟ್ಟಿದ್ದೆ. ಸುಮ್ಮನೆ ಫುಡ್ ಕಲರಿಂದ ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಹಾಗಾಗಿ ನಾನು ಯಾವಾಗಲೂ ಕೇಸರಿ ದಳನೇ ಹಾಕ್ಕೊಳ್ಳೋದು. ಕೇಸರಿ ದಳ ಇಲ್ಲ ಅಂದರೆ ನೀವು ಸ್ವಲ್ಪ ಅರಶಿನ ಪೌಡ್ರನ್ನ ಹಾಲು ಜೊತೆ ಹಾಕಿ ಕುದಿಸ್ಕೊಳ್ಳಿ ಸಾಕು. ನಾನಿವಾಗ ಶಾವಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಶಾವಿಗೆನ ರೋಸ್ಟ್ ಮಾಡ್ಕೊಂಡಿಲ್ಲ, ಯಾಕಂದರೆ ನಾನು ಆಲ್ರೆಡಿ MTRದು ರೋಸ್ಟೆಡ್ ಶಾವಿಗೆ ತೊಗೊಂಡಿದ್ದೆ. ಇದಕ್ಕೇ ನಾನು ಮಿಕ್ಸ್ ಮಾಡ್ಕೊಂಡ್ಮೇಲೆ ದ್ರಾಕ್ಷಿ ಗೋಡಂಬಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಕುದಿಯೋಕ್ಕೆ ಬಿಡಬೇಕಷ್ಟೇ. ಇದು ಚೆನ್ನಾಗಿ ಕುದ್ರೆ ಪಾಯಸ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಗಟ್ಟಿನೂ ಆಗಲ್ಲ, ಏನೂ ಇಲ್ಲ. ಮಿಲ್ಕ್ ಮೇಡ್ ಆಗಲಿ ಯಾವುದೇ ರೀತಿ ಏನೂ ಆ್ಯಡ್ ಮಾಡೋದು ಬೇಡ. ತುಂಬ ಚೆನ್ನಾಗಿ ಬರುತ್ತೆ, ಮದುವೆ ಮನೇಲಿ ಮಾಡಿದ ರೀತಿಯೇ ಇರುತ್ತೆ. ಇದು ಚೆನ್ನಾಗಿ ಕುದಿ ಬಂದಿದೆ. ನಾನು ಏಲಕ್ಕಿ ಪೌಡ್ರ್ ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ಒಂದು 1/4 ಗಂಟೆ ಬಿಟ್ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಯಾವುದೇ ರೀತಿ ಗಟ್ಟಿನೂ ಆಗಿಲ್ಲ, ಏನೂ ಇಲ್ಲ. ತುಪ್ಪ ಹಾಕಿರೋದ್ರಿಂದ, ಕೇಸರಿನ ನೆನೆಸಿ ಹಾಕಿರೋದ್ರಿಂದ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಯಾವುದೇ ರೀತಿ ಗಟ್ಟಿನೂ ಆಗಿಲ್ಲ, ನೀವೇ ನೋಡ್ತಾ ಇದ್ದೀರಾ. ಶಾವಿಗೆ ಕೂಡ ಚೆನ್ನಾಗಿ ಬೆಂದಿದೆ. ಇಷ್ಟೇ, ಸಿಂಪಲ್ಲಾಗಿ ಬೇಗ ಮಾಡ್ಕೊಬೋದು. ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಎಲ್ಲರೂ ಮನೇಲಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮನೇಲಿ ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಕಲರು, ಟೆಕ್ಸ್ಚರು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಹೆಚ್ಚು ವೀಡಿಯೋಸ್ನ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.